ಬಾಯ್ ಮಕ್ಕಳೇ. Guys, where are we going? Seriously, guys. Hey, ಇನ್ನೊಂದ್ಸರಿ. Guys, where are we going? Munnar. Guys, ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ನೀಟಾಗಿ ಹೇಳ್ದೆ. ಬೇಜಾರು ಆಗ್ತೈತೆ ನಂಗದು ಇಷ್ಟ. ನಂಗದು ಇಷ್ಟ ಹೊಸೂರಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ಇವಾಗ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಇವಾಗ ಟೈಮ್ ಬಂದು 11:30. ಭವನು ಗೋಚ್ಕೊಂಡ್ರಲ್ಲ ಪರಾಟನೇ ಕೊಟ್ಟಿಲ್ವಲ್ಲ ಇನ್ನೂ ಅಂತ ಕೇಳ್ತಾನೆ. ನೀವೇ ಅಥೆಂಟಿಕ್ ಕೊತ್ತು ಪರಾಟ ಹೆಂಗಿದೆ? ಬರೀ ಎಗ್ ಇದೆ ಅಷ್ಟೇ. ಫ್ಲೇವರ್ ನಿಂಗೆ ಗೊತ್ತಾಗ್ತಾ ಇಲ್ಲ. ಶೇರ್ವ ಹಾಕಿರೋದು ಹೆಂಗಿದೆ ಸುಶ್ರತ್? ಚೆನ್ನಾಗಿದೆ. ರಂಜು ಅಷ್ಟಿಷ್ಟ ಆಗಲ್ವಾ? ಮತ್ತೆ ಅಣ್ಣಮಲೈ ಅಲ್ಲೇ ಓಡಾಡ್ತಾ ಇರ್ತೀವಿ. ನಮ್ಮ ಬೇಕರ್ಸ್ ಕಾಲೋನಿಗೆ ಬಾ ಎಷ್ಟು ಬೇಕು ತೋರಿಸ್ತೀನಿ. ಇಲ್ಲ ಐತ್ ನೋಡು. ಮರಿ ಏನಾಯ್ತಪ್ಪ, ಭಾಳ ಡೇಂಜರು ಗಾಡಿನ. ಸೊ ಗೈಸ್, ಟೈಮ್ ಇವಾಗ 8:30 ಆಗೈತೆ. ಆ್ಯಂಡ್ ನಾವೆಲ್ಲಿದ್ದೀವಿ ಆನುಮಲೈ ಬಿಟ್ಟು ಮುಂದಕ್ಕೆ ಬಂದ್ವಿ. ಅದಾದಮೇಲೆ ಕೇರಳ ರೀಚ್ ಆದ್ವಿ. ಕೇರಳ ರೀಚ್ ಆಗಿ ಒಂದು ಚೆಕ್ ಪಾಯಿಂಟ್ ಇತ್ತು. ಅಲ್ಲಿ ಫುಲ್ ಥರೋ ಚೆಕಿಂಗ್ ಮಾಡ್ತಿದ್ರು. ಆ್ಯಕ್ಚುಲಿ ಪಾಕೆಟ್ಸ್ನು ಬಿಟ್ಟಿಲ್ಲ, ಹುಡುಗರು ಅಂಡರ್ವೇರ್ಸ್ನು ಬಿಟ್ಟಿಲ್ಲ. ಅಷ್ಟು ಪೂರ್ತಿ ನೀಟಾಗಿ ಚೆಕ್ ಮಾಡಿ ಒಳಗೆ ಬಂದ್ವಿ. ನಿಜ ಗೈಸ್. ಆಮೇಲೆ ಒಳಗೆ ಬಂದಮೇಲೆ ಇಲ್ಲಿ ಒಂದು 30 ಕಿಲೋಮೀಟರ್ಸ್ ಒಳಗೆ ಬಂದ್ವಾ? 30 ಕಿಲೋಮೀಟರ್ಸ್ ಒಳಗೆ ಬಂದ್ವಿ. ಸೀನರಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ, ಬ್ಯೂಟಿಫುಲ್ ಆಗಿದೆ ನೋಡಿ. ಆ್ಯಂಡ್ ಇಲ್ಲಿ ತೂವನಂ ವಾಟರ್ ಫಾಲ್ಸ್ಗೆ ಟ್ರೆಕ್ಕಿಂಗ್ ಹೋಗಬೇಕು. ಅರೌಂಡ್ 3 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಚೆಕ್ ಪೋಸ್ಟ್ ಅವರು ಗೈಡ್ ಬರ್ತಾರೆ ಫಾರೆಸ್ಟ್ ಕಡೆಯಿಂದ. ಸೊ ಅವ್ರು ಇಲ್ದಂಗೆ ಹೋಗೋಕ್ಕಾಗಲ್ಲ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ವಿಲ್ ಸ್ಟಾರ್ಟ್ ಅವರ್ ಟ್ರೆಕ್. ಎಸ್, ಇಲ್ಲಿಂದ 3 ಕಿಲೋಮೀಟರ್ಸ್, ಅಲ್ಲಿಂದ 3 ಕಿಲೋಮೀಟರ್ಸ್ ಅರೌಂಡ್. ಅಷ್ಟೇ. ಅವರು ಫಸ್ಟ್ ಟೈಮ್ ಬರ್ತಿರೋರಾಗಿದ್ದರೆ ಯು ವಿಲ್ ಗೆಟ್ ಲಾಸ್ಟ್. ಅರ್ಲಿ ಮಾರ್ನಿಂಗ್ ಟ್ರೆಕ್ ಅಂತ ಅಂದ್ಕೊಂಡು ನೀವೇನಾದರೂ ಬಂದರೆ ಯು ವಿಲ್ ಗೆಟ್ ಲಾಸ್ಟ್ ಹಿಯರ್. ಬಿಕಾಸ್ ಇಲ್ಲಿ ಎಲ್ಲೂ ಬೋರ್ಡ್ ತುಂಬ ದೊಡ್ಡದಾಗಿ ಎಲ್ಲೂ ಹಾಕಿಲ್ಲ. ತೂವನಂ ಫಾಲ್ಸ್ಗೆ ಎಲ್ಲಿ ಡೈರೆಕ್ಷನ್ಸ್ ಇದೆ ಏನು ಅಂತ ಇಟ್ ಇಸ್ ಕವರ್ಡ್. ಇಲ್ಲಿ ಒಳಗಡೆ ಬಂದರೆ ನಿಮಗೆ ಇಲ್ಲಿ ಬೋರ್ಡ್ ಇದೆ. ಗೈಸ್ ಗೂಗಲ್ ನಂಬಿಡ್ರಿ ಗೈಸ್. ಗೂಗಲ್ನು ಮತ್ತು ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡೆ ನಾವು ಬಂದಿದ್ದು. ಬಟ್ ವಿ ಗಾಟ್ ಲಾಸ್ಟ್. ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ದೂರ ಹೋಗಿದ್ವಿ. ಅಲ್ಲಿ ಯಾರೋ ಒಬ್ರು ಲೋಕಲ್ ಇಟ್ಟಿದ್ರು. ಇದು ಏನಂತಾರೆ, ಸೆಲ್ಫ್ ಎಕ್ಸ್ಪೀರಿಯನ್ಸ್. ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ದೂರ ಹೋಗ್ಬಿಟ್ಟಿದ್ವಿ. ಅಲ್ಲಿ ಯಾರೋ ಒಬ್ರು ಲೋಕಲ್ ಐಟ್ನ ಕೇಳಿದ್ಮೇಲೆ ಗೊತ್ತಾಯ್ತು ಇನ್ನು ಹಿಂದೆ ಹೋಗ್ಬೇಕು ಅಂತ. ಅವ್ರು ಹೇಳಿದ್ರು ಒಂದು ಬ್ರಿಡ್ಜ್ ಇದೆ ಕೊಂಡು ಬಂದ್ವಿ. ಇಲ್ಲೊಂದು ವೆಲ್ಕಮ್ ಟು ಎಕೋ ಶಾಪ್ ಆಲಂಪೆಟ್ಟಿ ಅಂತ ಒಂದು ಇದು ಸ್ಟಾರ್ಟ್ ಪಾಯಿಂಟು. ಇಲ್ಲಿ ಬಂದು ಇಲ್ಲಿ ಗಾರ್ಡ್ಸ್ ಇದ್ರೆ ಮಾತ್ರ ಬಿಡೋದು ಅಂತ ಹೇಳಿದ್ದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಒಂಚೂರು ಹರಿತೈತೆ ಇಲ್ಲಿ ಮೂಲೆಯಲ್ಲಿ. ಅಲ್ಲಿ ಹೋಗಕ್ಕಾಗಲ್ಲ. ಅಮೆಝಾನ್ ಫಾರೆಸ್ಟಿಗೆ ಬಂದಿದ್ದೀವಿ. ತುಂಬ ಕಷ್ಟ ಇದೆ ಜೀವನ. ಇಲಿ ಮರಿನೋ ಏನಾದ್ರು ಸಿಕ್ಕರೆ ಬೇಸ್ಕೊಂಡು ತಿನ್ಬೇಕು. ಏನೇನೂ ಇಲ್ಲ, ಅದನ್ನ ಕಿತ್ಕೊಂಡು ತಿನ್ಕಂತವನೆ. ಆಲ್ಗೆನೆ ತಿನ್ಬೇಕು. ಮನ ನಿನ್ಗೇನೋ ಕಚ್ತಲ್ಲ, ತೋರ್ಸೋದು ಗೈಸ್. ಇದೇನು ಯಾವ ಥರ ಇದೆ ನಮಗೂ ಡೌಟು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಒಂದು ಪ್ರಾಣ
ಹೆಂಗ್ ಮಾಡಿದ್ರು ಪ್ಲೀಸ್ ಕಮೆಂಟ್ ಮಾಡಿ. 2 ತೂತುಗಳಿದೆ. ಮನುಗೆ ಏನು ಕಚ್ಚಿರ್ಬೋದು ಹೇರೋಬೇಕು ಮನು? ಕಮೆಂಟ್ ಮಾಡಿದವ್ರಿಗೆ 10 ರೂಪಾಯಿ ನನ್ನ ಕಡೆಯಿಂದ. ನಂಬರ್ನು ಹಾಕ್ಬಿಡಿ, ಜೊತೆಗೆ ಫೋನ್ ಪೇ ಮಾಡ್ಬಿಡ್ತಾನೆ. ನಿಮಗೆ ಜೋಶಿ ನಂಬರ್ ಬೇಕಾದ್ರೆ DM ಮಾಡಿ, ನಾನು ಜೋಶಿ ನಂಬರ್ ಕೊಡ್ತೀನಿ. DM ಬೇಡ, ಫಾಲೋ ಮಾಡೋದು. ಸೊ ಗೈಸ್ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. 9:35 ಬಂದ್ರ, 9:35 9:45 ಅಷ್ಟರಲ್ಲಿ ಬಂದರು. ಗಾಡಿ 10 ಗಂಟೆ ಆಗುತ್ತೆ ಗೈಸ್. ಇವಾಗಲೇ ಹೇಳ್ತೀನಿ ಪಕ್ಕ 10 ಗಂಟೆ. ಏನು ಬರಕ್ಕೆ ವಾಪಸ್ಸು. ಇವಾಗ ಅವರು ಫಾರೆಸ್ಟ್ ಆಫೀಸರ್ ಗಾಡಿಯಿಂದ ಬಂದಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ಇಲ್ಲಿಂದ 3 ಕಿಲೋಮೀಟರ್ಸ್, ಹೋಗಿ ಬರೋಕ್ಕೆ 3 hours ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ. ಆಚೆ ಕಡೆ ನಮ್ಮ ಸ್ಕೂಲ್ ಶೂಸ್ ಹಾಕೊಂಡ್ಬಂದ್ಬಿಟ್ಟು ಅವಳು ಅಲ್ಲ ಫಿಲ್ಲ ಅನ್ಸುತ್ತೆ. AFN ನಡೀರಿ. ಹಂಗೆ ನಾರ್ಮಲ್ ಆಗಿ ಮಾತಾಡ್ಕೊಂಬ. சரி, அப்போ இது ட்ரெக்கிங் பா மெல்ல போ. இப்போ ட்ரெக்கிங் இது எத்தனை கிலோமீட்டர் ஆனா வரனே? ஒரு சைடு 3 കിലോമീറ്റർ ഉണ്ട്. 6 കിലോമീറ്റർ ആണ്. ಸೊ ಅಪ್ ಆ್ಯಂಡ್ ಡೌನ್ 6 kilometers ಅಂತ ಹೇಳ್ತಿದ್ದಾರೆ ಇವರು. പിന്നെ ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್, ഏതൊക്കെ അനിമൽസിനെ കണ്ടിട്ടുണ്ട് നിങ്ങൾ? ഇവിടുത്തെ ബൈസൺ, എലിഫാൻറ്റ്, ടൈഗർ. ഉണ്ട്. ഓക്കെ. അപ്പം ഞാൻ ഇങ്ങനെ ഇതിൽ കണ്ടപ്പോൾ മഴക്കാലത്ത് കൊണ്ടുപോകത്തില്ല എന്നുണ്ടായിരുന്നു. ട്രക്കിംഗ് ക്ലോസ് ആണെന്ന് പറഞ്ഞു. ഭയങ്കര മഴ ഉണ്ടെങ്കിൽ ആരും കൊണ്ടുപോകുന്നില്ല. ഓക്കെ ഓക്കെ. അപ്പോൾ ഇത് എത്ര മല കയറണം അങ്ങനെ എന്തെങ്കിലും ഉണ്ടോ? അങ്ങനെയൊന്നുമിಲ್ಲ. ಓಕೆ, ನಾರ್ಮലാണ്. ನಾರ್ಮಲ್ ಸ್ಟೀಪ್ಸು ಮತ್ತು ಹೈಕ್ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನು ಅಂಥ ಮೌಂಟೇನ್ಸ್ ಏನು ಹತ್ತಕ್ಕೇನಿಲ್ಲ. ಫಾಲ್ಸಿൻ്റെ ಹೈಟ್ എങ്ങനെയാ? 80 feet. 80 feet ഹൈറ്റ് ಇದೆ ಫಾಲ್ಸು. ഓക്കെ. ഇവിടെ എന്തെങ്കിലും ഇപ്പോൾ എന്തെങ്കിലും പ്രശ്നമായിട്ട് എന്തെങ്കിലും കുഴപ്പങ്ങളായിട്ടുണ്ടോ ഇങ്ങനെ ട്രക്കിങ്ങിന്? ഓക്കെ. എങ്ങനെയായിരുന്നു അത്? കുളിക്കാൻ വിട്ടപ്പോഴോ? ഓക്കെ. സോ വെള്ളം ഒഴുകിയിട്ടാ? വെള്ളം കഴിഞ്ഞിട്ടില്ല, പക്ഷെ കുളിക്കാൻ വിട്ടപ്പോൾ ആള് താഴെ ഇറങ്ങി പോയി. കുറേ ആഴത്തിലായിരുന്നു. ಓಕೆ. ಉಳ್ಳಿಲ್ಲ, അവിടെ ಆഴമുണ്ട്, നമുക്കൊന്നും പറയാൻ ಪತ್ತತಿಲ್ಲ വെള്ളത്തിൽ ಎತ್ತರ ಆഴമുണ്ട്. ಓಕೆ. ಸೊ ಇವ್ರು ಹೇಳ್ತಾ ಇದ್ದಾರೆ ಟ್ರೆಕ್ಕಿಂಗ್ ಕಡೆಯಿಂದ ಯಾರನ್ನೂ ನೀರಿಗೆ ಬಿಡಲ್ಲ. ಯಾಕಂದರೆ ಒಬ್ಬರು ಇಳಿದಿದ್ರಂತೆ, ಅವಾಗ ಪರ್ಮಿಷನ್ ಇತ್ತಂತೆ. ಸೊ ಇಳಿದಾಗ ಏನಾಯಿತು ಅಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಆಳ ಇರುತ್ತೆ. ಸೊ ಅವ್ರು ಹಂಗೆ ಮುಳುಗೋಗ್ಬಿಟ್ಟು ಮತ್ತೆ ಅವರು ಬಾಡಿ ಅಷ್ಟೇ ಸಿಕ್ಕಿದ್ದು ಅವರು. ಸೊ ಆ ಥರ ಇನ್ಸಿಡೆಂಟ್ ಆಗಿದ್ದು ಇರೋದ್ರಿಂದ ಮತ್ತೆ ಯಾರನ್ನೂ ಬಿಟ್ಟಿಲ್ಲ ಅವರು. അല്ല, ഈ റോഡുണ്ടല്ലോ, അപ്പോൾ ഫാൾസിൻ്റെ അങ്ങോട്ട് റോഡില്ല. ഇപ്പം ഇങ്ങനെ ವಾಕಿಂಗ್. ಓಕೆ. ಸೊ ದಿನಕ್ಕೊಂದು 2 ಟ್ರೆಕ್ಕಿಂಗ್ ಅಷ್ಟೇ ಅವ್ರು ಕಂಪ್ಲೀಟ್ ಮಾಡೋಕ್ಕಾಗದಂತೆ. ಫ್ರಂಟ್ ವ್ಯೂ ತೋರಿಸು. ಆ ಕಡೆ ಇಲ್ಲೊಂದು ಚಿಕ್ಕ ಜರಿ ಐತೆ, ಕಾಣಿಸ್ತಿಲ್ಲ ವಿಡಿಯೋದಲ್ಲಿ. ಜರಿನ ದಾಟ್ಕೊಂಡು ಹೋಗ್ಬೇಕಂತೆ. ಚೆನ್ನಾಗೈತೆ ಜರಿ. ಸೌಂಡ್ ಕೇಳಿಸ್ತಿದ್ಯಾ ಗೈಸ್? ಕೇಳಿಸ್ತಿದ್ಯಾ? ನನ್ನ ಮೈಕ್ನ ತಗೊಳೋದು ಹತ್ರ ಇಟ್ಕೊತಿದ್ದೀನಿ ಸೌಂಡ್ ಕೇಳಿಸ್ತಿ ಅಂತ. ಅಲ್ಲಿಂದ ಹರ್ಕೊಂಡ್ ಬರ್ತೈತೆ, ಕೆಳಗೆ ಹೋಗ್ತಾ ಐತೆ. ಫಾರೆಸ್ಟ್ ಆಫೀಸರ್ ಕನ್ಫ್ಯೂಸ್ ಆಗ್ಬಿಟ್ಟು ಅವ್ನು ರೋಡ್ ಬಗ್ಗೆ. ಇವರೇ ಕನ್ಫ್ಯೂಸ್ ಆಗ್ಬಿಟ್ರೆ ನಮ್ಮನೆ ಕರ್ಕೊಂಡು ಹೋಗ್ತಾರೆ. ಕಳ್ದೋಗ್ಬಿಟ್ರೆ ಎಲ್ಲ ಒಟ್ಟಿಗೆ ಕಳ್ದೋಗ್ಬಿಡೋಣ. ಇಲ್ಲಿ ಹರ್ಕೊಂಡು ಹೋಗ್ತೈತೆ, ಇಲ್ಲಿ ಹರ್ಕೊಂಡು ಎಲ್ಲಿಗೆ ಹೋಗ್ತೈತೆ ನೋಡೋಣ ಬನ್ನಿ ಗೈಸ್. ಇಲ್ಲಿ ಹರ್ಕೊಂಡು ಅಲ್ಲಿ ಹೋಗ್ತೈತೆ. ಆಗ್ಲೇ ಒಂದು ಆನೆ ಲದ್ದಿ ಮಾಡಿತ್ತು ಅನ್ನಲ್ಲ, ಅದೇ ಆನೆ ಅಲ್ಲಿ ಶೇಡ್ಸ್ ಹಾಕೊಂಡ್ಬರ್ತೈತೆ ನೋಡಿ. ಆನೆ ಶೇಡ್ಸ್ ಹಾಕೊಂಡ್ಬರ್ತೈತಂತೆ. ಇದೇ ಆನೆ. ಐ ಗೆಸ್ ವಿ ಆಲ್ಮೋಸ್ಟ್ ರೀಚ್ಡ್. ಆಲ್ಮೋಸ್ಟ್ ಏನು ಬಂದೇ ಬಿಟ್ವಿ. ಇನ್ನು ಇಲ್ಲ, ಟ್ರೆಕ್ಕಿಂಗ್ ಏನು ಜಾಸ್ತಿ ಇಲ್ಲ, ಆ್ಯಕ್ಚುಲಿ ಈಸಿ ಟ್ರೆಕ್ಕು ಇದು. ಸನ್ರೈಸ್ ಟ್ರೆಕ್ ಏನಲ್ಲ, ಸೊ ಅರ್ಲಿ ಮಾರ್ನಿಂಗ್ ಓಪನ್ ಎಲ್ಲ ಇಲ್ಲ. ಫಸ್ಟ್ ಟೈಮ್ ಟ್ರೆಕ್ಕರ್ಸ್ ಬರೋರ್ಗು ಇದು ಏನೂ ಕಷ್ಟ ಆಗಲ್ಲ, ಅಷ್ಟು ಈಸಿ ಐತಿ. ಒಂದು ರೌಂಡ್ ಬಂದವನೇ JP ಪಾರ್ಕ್. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಡು ನಾಟ್ ಎಂಟರ್ ದ ವಾಟರ್. ಓ, ಇದು ನಿಂಗೆ ದಾಟ್ಕೊಂಡು ಹೋಗ್ಬೇಕಾ? ನೀರೊಳಗೆ ಇಳಿಬೇಡಿ, ಬಟ್ ದಾಟ್ಕೊಂಡು ಹೋಗಿ. ಈ ವೇ ಮುಚ್ಚಿಬಿಟ್ಟವ್ರೆ ಬಿಕಾಸ್ ನೀರಲ್ಲಿ ಇಳಿದ್ಬಿಡ್ತಾರೆ ಅಂತ.
ಕೇಳಿಸ್ತೈತಾ ಗಾಯ್ಸ್? ವಿಡಿಯೋ ಮಾಡ್ಕೊತಾ ಇದ್ದೀನಿ ನಡಿ, ಇಲ್ಲೇ ಬಿಟ್ಟ ಆತ. ಹಿಡ್ಕೋ, ನಾನು ಪ್ಯಾಂಟ್ ಮಾಡಿಸ್ಬಿಡ್ತೀನಿ. ಅಯ್ಯೋ ಇವಾಗ ಫುಲ್ಲು ಕಾಲೆಲ್ಲ ಪಿಶ್ ಪಿಶ್ ಅನ್ಸುತ್ತೆ. ಬಟ್ ನಿಜವಾಗ್ಲೂ ಫಸ್ಟ್ ಟೈಮ್ ಈ ಥರ ಟ್ರೆಕ್ಕಿಂಗ್ ಬಂದಿರೋದು. ಚೆನ್ನಾಗಿದೆ, ಫುಲ್ ತಣ್ಣಗೆ ಆಗ್ತೈತಿ. ಅದನ್ನ ತೋರ್ಸು, ಅದನ್ನ ವಾಟರ್ ಬಾಟ್ಲ್ ಇಸ್ಕೊಳ್ಳೋ. ಇಲ್ಲಿಂದ ಬಿದ್ರೆ ಹಿಂಗೆ ಏನೇ ನೀರ್ ಜೊತೆಗೆ ಹೋಯ್ತಿದ್ಯಾ? ಜೋ ಚಪ್ಲಿ ಮುಖ್ಯ, ಏ ಹುಷಾರು. ಕೆಳಗೋಯ್ತು ಅವಾಗಲೇ ತೋರ್ಸಿದ್ನ. ಅದು ಫಾಲ್ಸ್, ದೊಡ್ಡ ಫಾಲ್ಸ್ ಅಲ್ಲ, ಬಟ್ ಚಿಕ್ಕ ಫಾಲ್ಸು. ಈಗ ಅಣ್ಣ ಬರ್ತಾರೆ ನೋಡಿ, 2 ಸೆಕೆಂಡ್ ಹಂಗೆ ಜಂಪ್ ಮಾಡ್ಕೊಂಡು ಬರ್ತಾರೆ. ಬನ್ನಿ ಬನ್ನಿ. ಹಾಂ, ಇದನ್ನ ನಾವು ಇದನ್ನೇ ನೀರೊಳಗೆ ಇಳಿದು ಶೂ ಎಲ್ಲ ಒದ್ದೆ ಮಾಡ್ಕೊಂಡು ಪ್ಯಾಂಟ್ ಎಲ್ಲ ಮಡ್ಸ್ಕೊಂಡು ಬಂದ್ವಿ. ಅಣ್ಣ 2 ಸೆಕೆಂಡಲ್ಲಿ ಜಂಪ್ ಮಾಡ್ಕೊಂಡು ಬಂದ್ಬಿಡ್ತು. ಒದ್ದೆ ಆಗೋಯ್ತು ಶೂ ಎಲ್ಲ ಒದ್ದೆ, ನೀರು ಬತ್ತೈತೀನಿ ಶೂ ಅಲ್ಲಿ. ಅದು ಫಾಲ್ಸ್ ಅಲ್ಲ, ಅದು ಟೀಸರು ಅಷ್ಟೇ. ಇನ್ನೂ ಹೋಗ್ತಾನೇ ಇದೀವಿ, ನಡ್ಕೊಂಡು ಹೋಗ್ತಾನೇ ಇದೀವಿ. ಇಲ್ಲಿಂದ ಅದೇ ನಮ್ಮ ಫೈನಲ್ ವ್ಯೂ ಗೈಸ್. ನನ್ನ ಹಿಂದೆ ಇರೋ ವಾಟರ್ ಫಾಲ್ಸ್ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಈಗ ನಮಗೆ ಮ್ಯಾಪ್ ಬೇಕು. ಬ್ಯಾಕ್ ಪ್ಯಾಕ್ ಬ್ಯಾಕ್ ಪ್ಯಾಕ್ ಬ್ಯಾಕ್ ಪ್ಯಾಕ್ ಬ್ಯಾಕ್ ಪ್ಯಾಕ್. ಅದಾ? ಇಲ್ಲ ಇದಾ? ಇಲ್ಲ ಇದಾ? ಇಲ್ಲ ಅದು. ಜೋ, ನಾನು ಡೋರ ಆದ್ರೆ ನೀನು ಇದಾ ಬೂಟ್ಸು. ವಾವ್, ತರ್ಸು ಅದನ್ನ. ಸೈ ಅವ್ನು ಸ್ನೈಪರು. ಸ್ನೈಪರ್ ನೋ ಸ್ನೈಪಿಂಗ್, ಸ್ನೈಪರ್ ನೋ ಸ್ನೈಪಿಂಗ್ ಅಂತೀನಿ ರಂಜುಗೆ. ಓ ನೋ ಅನ್ಕೊಂಡು ಹೊರಟೋಗ್ತಾನೆ ವಾಪಸ್ ಅವನು. ಓ ತಿರ್ಸೋ ಕಡೆ. ಸ್ನೈಪರ್ ನೋ ಸ್ನೈಪಿಂಗ್, ಸ್ನೈಪರ್ ನೋ ಸ್ನೈಪಿಂಗ್. ಎಲ್ಲಿದ್ದಾನೆ? ಅಲ್ಲಿ. ಸೀರಿಯಸ್ಲಿ ಈ ಟ್ರೆಕ್ಕಿಂಗ್ ನನಗೆ ಇಷ್ಟ ಆಯಿತು ಗೈಸ್. ದಿಸ್ ಈಸ್ ಮೈ ಒನ್ ಆಫ್ ದ ಫೇವ್ರೆಟ್ ಟ್ರೆಕ್ಕಿಂಗ್. ಏನೇನು ಕಾಣಿಸ್ತು 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 ಗೈಸ್. ಕಂಪಸ್ ಕಾಣಿಸ್ತು ಗೈಸ್. ಫೈನಲಿ ವಿ ಹ್ಯಾವ್ ರೀಚ್ಡ್ ದ ಫಾಲ್ಸ್. ತೋರಿಸ್ತೀನಿ ಬನ್ನಿ. ಕೊಡು ಕೊಡು ಕೊಡು. ಇಲ್ಲಿ ತನಕ ಮಳೆ ತರ ಚಿಮ್ತೈತಲ್ಲ, ಹೆಂಗ್ ಬರ್ಬೇಕು ಅಂತ ಹೇಳೋದು. ಗೈಸ್ ಲುಕ್ ಅಟ್ ದ ಫಾಲ್ಸ್. ಹೆಂಗ್ ಹರಿತಾ ಇದೆ ಆದ್ರೆ ಹತ್ರ ಹೋಗಕ್ ಬಿಡಲ್ಲ ಅನ್ಫಾರ್ಚುನೇಟ್ಲಿ. ಇಲ್ಲೇ ಕುತ್ಕೊಂಡು ಐ ಗೆಸ್ ವಿ ಹ್ಯಾವ್ ಟು ಎಂಜಾಯ್ ದ ವ್ಯೂ. ಅದೇನೋ ಅಂತಾರಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಹಂಗಾಯ್ತು. ಇಲ್ಲಿ ತನಕ ಒಂದು ಫಾಲ್ಸ್ ಅಲ್ಲಿ ಆಟ ಆಡಕ್ ಆಗ್ತಿಲ್ಲ ಗೈಸ್. ಪೂಕೀಸ್, 1 ಪೂಕಿ, 2 ಪೂಕಿ. ಸೊ ಗೈಸ್ ಫಾಲ್ಸ್, ಇವಾಗ ಫಾಲ್ಸ್ ರಿವ್ಯೂ ಹೆಂಗಿದೆ ಹೇಳಿ? ಮಸ್ತಾಗಿದೆ. ಅಲ್ಲಿ ಟ್ರಕ್ ಮಾಡ್ಕೊಂಡು ನಮಗೆ ವರ್ತ್ ಅನ್ಸಿಲ್ಲ, ಬಟ್ ಇಲ್ಲಿಗೆ ಬಂದ್ಮೇಲೆ ಹೆವಿ ವರ್ತ್ ಅನಿಸ್ತು. ಅದೇ ನಮ್ಗೆ ಏನ್ ಅನಿಸ್ತು ಅಂದ್ರೆ ನಾವು ಇದುವರೆಗೂ ಒಂದು 4-5 ಟ್ರೆಕ್ ಮಾಡಿದೀವಿ, ಜೊತೆಗೆ ಮಾದೇಶ್ವರನ ಬೆಟ್ಟನೂ ಹತ್ತಿದೀವಿ. ಸ್ವಲ್ಪ ಫಾಗಿ ವೆದರ್ ಇದ್ರೆ ಇನ್ನೂ ಮಸ್ತಾಗಿರುತ್ತೆ. ಹೌದು, ಇವ್ರು ಬೆಳಗ್ಗೆ ಅಲ್ಲಿಗೆ ಬಿಡಲ್ಲ ಗೈಸ್, ಸೇಫ್ಟಿ ರೀಸನ್ಸ್. ಇಷ್ಟೇ ಲಾಸ್ಟ್, ಇದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಇಷ್ಟು ಲಾಸ್ಟ್ ಬಿಟ್ರು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಕ್ ಬಂದೆ, ಹೇಳಿದ್ನಲ್ಲ, ನಾವು ಮುಂಚೆ ಬೆಟ್ಟ ಎಲ್ಲ ಹತ್ತಿರೋದಕ್ಕೆ ಪ್ರಾಬ್ಲಿ ನಮ್ಗೆ ಜಾಸ್ತಿ ಸುಸ್ತಾಗಿಲ್ಲ. ಆ್ಯಂಡ್ ಅಗೇನ್ ಇದು ಬರೀ 3 ಕಿಲೋಮೀಟರ್ಸ್ ಟ್ರೆಕ್ ಅಷ್ಟೇ. ಟ್ರೆಕ್ ಮಾಡ್ಬೇಕಾದ್ರೆ ನಮ್ಗೆ ಅನ್ನಿಸ್ತಿದೆ ಟ್ರೆಕ್ಕಿಂಗ್ ಥರನೇ ಅನ್ನಿಸ್ತಿಲ್ಲ ಅಂತ. ಬಟ್ ಮೈದಲ್ಲಿ ನೀರೆಲ್ಲ ದಾಟ್ದಾಗ ಒಂದು ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್ ಥರ ಇತ್ತು. ಬಟ್ ಇಲ್ಲಿಗೆ ಬಂದಾಗ ಇದೆಯಲ್ಲ ಸ್ಯಾಟಿಸ್ಫ್ಯಾಕ್ಷನು,
ತುಂಬ ಚೆನ್ನಾಗಿದೆ. ಇಲ್ಲಿ ಬಂದ್ಮೇಲೆ ಫುಲ್ ತಂಪು ಗಾಳಿ, ಬಿಸಿಲು ಎಷ್ಟು ಬರ್ತಿದ್ಯೋ ಅಷ್ಟೇ ಆ ನೀರು ಬೀಳ್ತಿರೋದಕ್ಕೆ ಹಿಮ ಥರ ಚಿಮ್ತೈತೆ ಆ ಫೋರ್ಸ್ಗೆ. ಹತ್ರ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕರೆಂಟ್ಲಿ ಮರ್ತೋಗ್ಬಿಟ್ಟೈತೆಲ್ಲ ಈಗ. ಏನದು? ಓ ಇದು ಏನದು? ಆಕ್ಚುಲಿ ವಾಟರ್ ಕರೆಂಟ್ ತುಂಬಾ ಜಾಸ್ತಿ ಇದೆ. ಯಾರಾದ್ರೂ ಬಿದ್ರೆ ಪಕ್ಕಾ ಕೊಚ್ಕೊಂಡು ಹೋಗ್ತಾರೆ, ಕಲ್ಲೆಲ್ಲ ಹೊಡ್ಸ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಯಾರನ್ನೂ ಒಳಗೆ ಬಿಡ್ತಿಲ್ಲ. ದಿಸ್ ಇಸ್ ದ ಫೈನಲ್ ವ್ಯೂ ಇವತ್ತಿಗೆ. ಈ ಟ್ರೆಕ್ನ ನೀವು ಬಂದು ಮಾಡಿ, ತುಂಬಾ ಚೆನ್ನಾಗಿದೆ. ಇದ್ರ ಹೆಸರೇನು? ತುವನಂ ವಾಟರ್ ಫಾಲ್ಸ್. ಬಂದು ಟ್ರೈ ಮಾಡಿ ಗೈಸ್. ನಾನು ಹಾನೆಸ್ಟ್ ರಿವ್ಯೂ ಹಾಕಿದ್ದೀನಿ, ತುಂಬಾ ಚೆನ್ನಾಗಿದೆ. ಇವಾಗ ಈ ಸೀಸನಲ್ಲಿ ಅಂತೂ ತುಂಬಾ ನೀರಿದೆ. ನೀರಿಲ್ದೇ ಇರೋ ಕಾಲದಲ್ಲಿ ನನಗೆ ಗೊತ್ತಿಲ್ಲ, ರೈನಿ ಸೀಸನಲ್ಲಿ ಬಿಡಲ್ಲ ಅವರು. ಸೊ ಐ ಗೆಸ್ ಇಟ್ ವಾಸ್ ವರ್ತ್ ಕಮಿಂಗ್ ಹಿಯರ್. ಇಟ್ ಇಸ್ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ. ಮುನ್ನಾರಲ್ಲಿ ಇನ್ನೂ ಬೇರೆ ಬೇರೆ ಪ್ಲೇಸಸ್ ತೋರಿಸ್ತೀನಿ ಅಂತ ಹೇಳ್ತಾ, see you in the next vlog. Until then, see you, bye bye.